ನೀನ್ ನಿಜವಾಗ್ಲೂ ಮನುಷ್ಯನ? ಎಷ್ಟು ಸಲ ಹೇಳ್ಬೇಕು ನಿನಗೆ ಹಾಗೆ ಮಾತಾಡ್ಬೇಡ ಅಂತ? ವಯಸ್ಸಾದ್ರೆ ಸಾಕಾಗಲ್ಲ, ಬುದ್ಧಿನೂ ಇರ್ಬೇಕು. ಒಬ್ರ ಬಗ್ಗೆ ಅನ್ನೋದಕ್ಕೂ ಮುಂಚೆ ಯೋಚಿಸ್ಬೇಕು. ನಿನಗನ್ಕೊಂಡ್ಯಾ ಅಕ್ಕ? ಇಲ್ಲ ಇಲ್ಲ, ಹೀಗೆ ಯಾರೋ ಕೆಲ್ಸಕ್ಕೆ ಬರ್ದೇ ಇರೋನ್ಗೆ ಹೇಳ್ತಿದ್ದೆ. ನನ್ಗಂತೂ ನಿಮ್ಗೆ ಅಂದಾಗ ಅನಿಸ್ತು ಅದ್ಗೆ. ನನಗೆ ನೀನ್ ಹೊಡಿಬೇಕು ಅನ್ನೋ ಆಸೆ ಇಲ್ಲ, ಹಾಗಂತ ನನ್ನ ತಮ್ಮನಿಗೆ ಬೈಬೇಕು ಅಂತಾನೂ ಇಲ್ಲ. ಇದ್ಯಾಕೋ ಜಾಸ್ತಿ ಆಯ್ತಕ್ಕ? ಏಯ್, ಅಮ್ಮನ ಅಂದಾಗ ಸುಮ್ನೆ ಇರ್ಬೋದು, ಅವ್ರನ್ ಬಿಟ್ಟು ನನಗ್ ಅವಮಾನ ಮಾಡಿದ್ರೆ ಹಿಂಗೆ ಇರುತ್ತೆ. ಹುಷಾರ್. ಈ ಪಲ್ಲವಿ ಈಗಲೇ ಫೋನ್ ಮಾಡ್ಬೇಕಿತ್ತ? ಏನಂತ ಹೇಳಿ? ಹಲೋ ಹಲೋ ಪಲ್ಲವಿ, ಎಲ್ಲಿದ್ಯಮ್ಮ ನೀನು? ಮನೇಲಿ ಇಲ್ವೇ ಇಲ್ಲ. ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಬಂದಿದ್ದೀನಿ. ಏನ್ ಕೆಲ್ಸ? ದೇವಸ್ಥಾನಕ್ಕೆ ಬಂದಿದ್ದೀನಿ, ಹರಕೆ ತೀರ್ಸೋದಕ್ಕೆ. ನೀನೊಬ್ಳೆ ದೇವಸ್ಥಾನಕ್ಕೆ ಹೋಗಿದ್ಯಾ? ನಮ್ಮೂರಲ್ಲಿರೋ ಜಾನ್ಕಮ್ನವ್ರ ಜೊತೆ ನಾನು ಬಂದಿದ್ದೀನಿ. ನಾನು ಆಮೇಲೆ ಫೋನ್ ಮಾಡ್ಲಾ? ಅಮ್ಮ, ದಮಯಂತಿ ಅದ್ಗೆ ನನಗ್ ಬೈತಿದ್ದಾಳೆ. ಸಾಲ್ದು ಅಂತ ಹೊಡೆದು ಅಮ್ಮ. ನಾನು ಬಂದ್ಮೇಲೆ ಹೇಳ್ತೀನಿ. ಬೇಗ ಬಂದ್ಬಿಡಮ್ಮ. ನನ್ ಗಂಡಂಗ್ ನಾನು ಟೀ ಕೂಡ ಸರಿಯಾಗಿ ಕೊಡೋದಕ್ಕಾಗ್ತಿಲ್ಲ. ಸರಿ, ಬೇಗ ಬಂದ್ಬಿಡ್ತೀನಿ. ಕೆಲ್ಸದ ಮೇಲೆ ಹೋಗಿದ್ದೀನಿ ಅಂತಿದ್ದಾಳೆ, ಮತ್ತೆ ದೇವಸ್ಥಾನಕ್ಕೆ ಅಂತಿದ್ದಾಳಲ್ಲ. ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ ಪಲ್ಲವಿ, ದಯವಿಟ್ಟು ಕ್ಷಮಿಸು. ನಾನು ಹೇಳ್ಕೊಡಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿದ್ದೀನಿ ಈಗ. ಅತ್ತೆ, ನಿಂತ್ಕೋ. ಚೊಂಬಲ್ಲಲ್ಲ, ಬಿಂದಿಗೆಯಲ್ಲಿ ನೀರು ಬೇಕು. ಲೇ ಬಾಲಾಜಿ. ಅಮರೇ, ಬಿಂದಿಗೆ ನೀರಿಗೆ ಸ್ವಲ್ಪ ಅರಿಶಿನ, ತುಳಸಿ ದಳ ಹಾಕೊಂಡು ತಗೊಂಡ್ ಬಾ. ಆಯ್ತು ಅಮರೇ. ಏನಾಯ್ತಮ್ಮ? ಬಯಲಿಗೆ ಆಗಿದೆ. ಕಾಲ್ ತೊಳ್ಕೊಂಡ್ರೆ ಸರಿ ಹೋಗಲ್ಲ, ತಲೆ ಮೇಲೆ ನೀರು ಹಾಕೋಬೇಕು. ಏನಾಯ್ತತ್ತೆ?
ಶವ ನೋಡ್ಕೊಂಡು ಬಂದೆ. ಯಾರ್ದಮ್ಮ? ದೇವ್ರೆ, ಸಿದ್ಧಾರ್ಥ್ಗೇನೋ ಏಟಾಗಿದೆ ಅಂದ್ರು. ನನ್ನ ತಮ್ಮಂಗೇನಾದ್ರು? ಬಾಯಿ ಮುಚ್ಚು. ತಪ್ಪು ಮಾತಾಡೋದಕ್ಕೂ ಒಂದು ಮಿತಿ ಇರಬೇಕು. ನಮ್ಮ ಸಂಬಂಧಿಕರೇ ಆಗಿರ್ತಾರಲ್ವೇನಮ್ಮ? ಇಲ್ಲ ಅಂದ್ರೆ ಹೀಗೆ ತಂದೆ ಅಮ್ಮರೇ, ಸಂಬಂಧಿಕರು ಅಂತ ಅವ್ರು ಸಾಯೋವರೆಗೂ ಅಂದ್ಕೊಂಡಿರ್ಲಿಲ್ಲ. ಹೀಗೆ ಸಂಬಂಧಿಕರು ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆಗೋಗಿದೆ ಅಷ್ಟೇ. ದೂರವಾಗಿ ಶಾಶ್ವತವಾಗಿ ಹೊರಟೋಯ್ತು. ಏ ಬಾಲಾಜಿ, ಹಾಕೋ. ಈ ಪವಿತ್ರ ಗಂಗಾಜಲದಿಂದ ಅಂಟಿರೋ ಮೈಲಿಗೆ ಜೊತೆಗೆ ಮಾಧುರಿಯಿಂದ ಆಗಿರೋ ಗಾಯಗಳು ಕೂಡ ಮಾಸೋಗ್ಬೇಕು.